ದೇವನಹಳ್ಳಿಯಲ್ಲಿ ರೈತರಿಂದ ಬೃಹತ್ ಪ್ರತಿಭಟನೆ ನಡೀತಾ ಇದೆ. ಈ ಪ್ರತಿಭಟನೆಯಲ್ಲಿ ಹಲವು ರೈತರು ಭಾಗಿಯಾಗಿದ್ದಾರೆ. ಕೆಐಎಡಿಬಿ ಭೂ ಸ್ವಾಧೀನ ವಿರುದ್ಧ ಸಂಗ್ರಾಮ ಸಾರಿದ್ದಾರೆ ರೈತರು. ದೇವನಹಳ್ಳಿ ಚಲೋ ಪ್ರೊಟೆಸ್ಟ್ಗೆ ಪ್ರಕಾಶ್ ರಾಜ್ ಕೂಡ ಸಾಥ್ ಕೊಟ್ಟಿದ್ದಾರೆ. ದೇವನಹಳ್ಳಿಯಲ್ಲಿ ನಡೀತಾ ಇರುವಂತಹ ರೈತರ ಬೃಹತ್ ಧರಣಿ ಇದು. ಈ ಪ್ರತಿಭಟನೆಯಲ್ಲಿ ನಟ ಪ್ರಕಾಶ್ ರಾಜ್ ಕೂಡ ಭಾಗಿಯಾಗಿದ್ದಾರೆ. ಸ್ವಾಗತ ಮಾಡ್ತಾ ಇದ್ದೇವೆ. ಇಲ್ಲಿ ವಕೀಲರು ಬರ್ತಾ ಇದ್ದಾರೆ, ಬಂದು ಸೇರ್ತಾ ಇದ್ದಾರೆ. ಅವ್ರು ಕೋರ್ಟ್ ಬೈಕಾಟ್ ಮಾಡಿ ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ಹೋರಾಟ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತ. ಭೂ ಸ್ವಾಧೀನ ವಿರೋಧಿ ಹೋರಾಟಕ್ಕೆ ಜಯವಾಗಲಿ. ಭೂ ಸ್ವಾಧೀನ ಕಾರ್ಮಿಕರು ಕೆಡಿಬಿ ಭೂ ಸ್ವಾಧೀನ ವಿರೋಧಿಸಿ ಇವತ್ತು ಚನ್ನರಾಯಪಟ್ಟಣ ಹೋಬಳಿಯ 13 ಹಳ್ಳಿಗಳ ರೈತರು ದೇವನಹಳ್ಳಿ ಚಲೋಗೆ ಕರೆಯನ್ನ ಕೊಟ್ಟಿರುವಂತದ್ದು. ಹೀಗಾಗಿ ರಾಜ್ಯಾದ್ಯಂತ ಈಗಾಗಲೇ ದೇವನಹಳ್ಳಿ ಪಟ್ಟಣಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ರೈತರು ಬರ್ತಾ ಇದ್ದಾರೆ. ಇನ್ನು ನಾವು ಈಗ ದೃಶ್ಯಗಳಲ್ಲಿ ಕೂಡ ನೋಡಬಹುದು. ದೇವನಹಳ್ಳಿ ಪಟ್ಟಣದ ಸಂತೆ ಮೈದಾನದ ಬಳಿ ಏನು ಬರ್ತಕ್ಕಂಥ ರೈತರಿಗೆ ಇಲ್ಲಿ ಪ್ರತಿಭಟನೆಗೆ ಅವಕಾಶವನ್ನ ಕೊಡಲಾಗಿದೆ. ಯಾಕೆಂತಂದ್ರೆ ಇಲ್ಲಿಂದ ನೇರವಾಗಿ ಹೋಗಿ ತಹಸೀಲ್ದಾರ್ ಕಚೇರಿಗೆ ಪಾದಯಾತ್ರೆ ಮೂಲಕ ಮುತ್ತಿಗೆ ಹಾಕ್ಲಿಕ್ಕೆ ರೈತರು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ರೈತರನ್ನ ಇಲ್ಲಿಂದ ಮುಂದಕ್ಕೆ ಬಿಡಬಾರದು ಅಂತೇಳಿ ಈಗಾಗಲೇ ಇಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತನ್ನ ಏರ್ಪಾಡು ಮಾಡಿಕೊಂಡಿರುವಂತದ್ದು. ಸುಮಾರು 3 ಡಿಸಿಪಿಗಳು, 10 ಎಸಿಪಿ ಮತ್ತೆ ಸೇರಿದಂತೆ ಸುಮಾರು 1200ಕ್ಕೂ ಹೆಚ್ಚು ಪೊಲೀಸರನ್ನ ಪ್ರತಿಭಟನೆ ಹಿನ್ನೆಲೆಯಲ್ಲಿ ನಿಯೋಜನೆ ಮಾಡಿಕೊಂಡಿರುವಂತದ್ದು. ಜೊತೆಗೆ ನಾವು ನೋಡಬಹುದು ಸಾಕಷ್ಟು ಸಂಖ್ಯೆಯಲ್ಲಿ ರೈತರು ಬರ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಮೊಬೈಲ್ ಕಮಾಂಡ್ ಅಂಡ್ ಕಂಟ್ರೋಲ್ ಸೆಂಟರ್ ಅನ್ನ ಕೂಡ ಇಲ್ಲಿ ಪೊಲೀಸರು ತೆರೆದಿರುವಂತದ್ದು. ಜೊತೆಗೆ ಬ್ಯಾರಿಕೇಡ್ಗಳನ್ನು ಹಾಕೊಂಡಿದ್ದಾರೆ. ಯಾರಾದ್ರೂ ಇಲ್ಲಿಂದ ನುಗ್ಗಂತ ಪ್ರಯತ್ನ ಪಟ್ಟರೆ ಅವನ್ನೆಲ್ಲರನ್ನೂ ಕೂಡ ವಶಕ್ಕೆ ತೆಗೆದುಕೊಳ್ಳೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಪೊಲೀಸರು ಮಾಡಿಕೊಂಡಿದ್ದಾರೆ. 1180 ದಿನಗಳಿಂದ ಮಾಡ್ತಾ ಇರ್ತಕ್ಕಂಥ ರೈತರು ಹೋರಾಟ ಮಾಡು ಇಲ್ಲ ಮಡಿ ಅಂತೇಳಿ ಇವತ್ತು ಮಾಡು ಇಲ್ಲವೇ ಮಡಿ ಅಂತೇಳಿ ಇವತ್ತು ರೈತರು ಅಂತಿಮ ಘಟ್ಟದ ಹೋರಾಟಕ್ಕೆ ಮುಂದಾಗಿರುವಂತದ್ದು. ಹೀಗಾಗಿ ಸಾಕಷ್ಟು ರೈತರು ಗಲಾಟೆ ಗದ್ದಲಾಗಬಹುದು. ಜೊತೆಗೆ ಏನಾದ್ರೂ ಹಿಂದೆ ವಿಷ ಕುಡಿದು ರೈತರ ಆತ್ಮಹತ್ಯೆ ಮಾಡ್ಕೊಂಡಿದ್ರು, ಆತ್ಮಹತ್ಯೆಗೆ ಪ್ರಯತ್ನವನ್ನ ಪಟ್ಟಿದ್ರು. ಹೀಗಾಗಿ ಈ ರೀತಿಯಾದ ಘಟನೆಗಳಾಗಬಾರದು ಅಂತೇಳಿ ಸಾಕಷ್ಟು ಸಂಖ್ಯೆಯಲ್ಲಿ ಈಗ ರೈತರನ್ನ ಬೇಯಿಸೋದಕ್ಕೋಸ್ಕರ ಪೊಲೀಸರನ್ನ ನಿಯೋಜನೆಯನ್ನ ಮಾಡಿಕೊಂಡಿರುವಂತದ್ದು. ಒಟ್ಟಾರೆಯಾಗಿ ಏನು ದೇವನಹಳ್ಳಿ ಚಲೋಗೆ ಕರೆಯನ್ನ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೆಡಿಬಿ ಭೂ ಸ್ವಾಧೀನ ಈ ಕೂಡಲೇ ಸರ್ಕಾರ ಕೈ ಬಿಡಬೇಕು ಅಂತೇಳಿ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಜೊತೆಗೆ 12 ಗಂಟೆ ಆ ಒಂದು ವೇಳೆಗೆ ಸಾಕಷ್ಟು ಹೋರಾಟದ ಕಿಚ್ಚು ಇನ್ನಷ್ಟು ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಇರುವಂತದ್ದು. ದೇವನಹಳ್ಳಿಯಲ್ಲಿ ರೈತರಿಂದ ಬೃಹತ್ ಪ್ರತಿಭಟನೆ ನಡೀತಾ ಇದೆ. ಈ ಪ್ರತಿಭಟನೆಯಲ್ಲಿ ಹಲವು ರೈತರು ಭಾಗಿಯಾಗಿದ್ದಾರೆ. ಕೆಐಎಡಿಬಿ ಭೂ ಸ್ವಾಧೀನ ವಿರುದ್ಧ ಸಂಗ್ರಾಮ ಸಾರಿದ್ದಾರೆ ರೈತರು. ದೇವನಹಳ್ಳಿ ಚಲೋ ಪ್ರೊಟೆಸ್ಟ್ಗೆ ಪ್ರಕಾಶ್ ರಾಜ್ ಕೂಡ ಸಾಥ್ ಕೊಟ್ಟಿದ್ದಾರೆ. ದೇವನಹಳ್ಳಿಯಲ್ಲಿ ನಡೀತಾ ಇರುವಂತಹ ರೈತರ ಬೃಹತ್ ಧರಣಿ ಇದು. ಈ ಪ್ರತಿಭಟನೆಯಲ್ಲಿ ನಟ ಪ್ರಕಾಶ್ ರಾಜ್ ಕೂಡ ಭಾಗಿಯಾಗಿದ್ದಾರೆ. ವಕೀಲರನ್ನ ಸ್ವಾಗತ ಮಾಡ್ತಾ ಇದ್ದೇವೆ. ಇಲ್ಲಿ ವಕೀಲರು ಬರ್ತಾ ಇದ್ದಾರೆ, ಬಂದು ಸೇರ್ತಾ ಇದ್ದಾರೆ. ಅವ್ರು ಕೋರ್ಟ್ ಬೈಕಾಟ್ ಮಾಡಿ ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ಹೋರಾಟ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತ. ಭೂ ಸ್ವಾಧೀನ ವಿರೋಧಿ ಹೋರಾಟಕ್ಕೆ ಜಯವಾಗಲಿ. ಭೂ ಸ್ವಾಧೀನ ಕಾರ್ಮಿಕರು ಕೆಡಿಬಿ ಭೂ ಸ್ವಾಧೀನ ವಿರೋಧಿಸಿ ಇವತ್ತು ಚನ್ನರಾಯಪಟ್ಟಣ ಹೋಬಳಿಯ 13 ಹಳ್ಳಿಗಳ ರೈತರು ದೇವನಹಳ್ಳಿ ಚಲೋಗೆ ಕರೆಯನ್ನ ಕೊಟ್ಟಿರುವಂತದ್ದು. ಹೀಗಾಗಿ ರಾಜ್ಯಾದ್ಯಂತ ಈಗಾಗಲೇ ದೇವನಹಳ್ಳಿ ಪಟ್ಟಣಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ರೈತರು ಬರ್ತಾ ಇದ್ದಾರೆ. ಇನ್ನು ನಾವು ಈಗ ದೃಶ್ಯಗಳಲ್ಲಿ ಕೂಡ ನೋಡಬಹುದು. ದೇವನಹಳ್ಳಿ ಪಟ್ಟಣದ ಸಂತೆ ಮೈದಾನದ ಬಳಿ ಏನು ಬರ್ತಕ್ಕಂಥ ರೈತರಿಗೆ ಇಲ್ಲಿ ಪ್ರತಿಭಟನೆಗೆ ಅವಕಾಶವನ್ನ ಕೊಡಲಾಗಿದೆ. ಯಾಕೆಂತಂದ್ರೆ ಇಲ್ಲಿಂದ ನೇರವಾಗಿ ಹೋಗಿ ತಹಸೀಲ್ದಾರ್ ಕಚೇರಿಗೆ ಪಾದಯಾತ್ರೆ ಮೂಲಕ ಮುತ್ತಿಗೆ ಹಾಕ್ಲಿಕ್ಕೆ ರೈತರು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ರೈತರನ್ನ ಇಲ್ಲಿಂದ ಮುಂದಕ್ಕೆ ಬಿಡಬಾರದು ಅಂತೇಳಿ ಈಗಾಗಲೇ ಇಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತನ್ನ ಏರ್ಪಾಡು ಮಾಡಿಕೊಂಡಿರುವಂತದ್ದು. ಸುಮಾರು 3 ಡಿಸಿಪಿಗಳು, 10 ಎಸಿಪಿ ಮತ್ತೆ ಸೇರಿದಂತೆ ಸುಮಾರು 1200ಕ್ಕೂ ಹೆಚ್ಚು ಪೊಲೀಸರನ್ನ ಪ್ರತಿಭಟನೆ ಹಿನ್ನೆಲೆಯಲ್ಲಿ ನಿಯೋಜನೆ ಮಾಡಿಕೊಂಡಿರುವಂತದ್ದು. ಜೊತೆಗೆ ನಾವು ನೋಡಬಹುದು ಸಾಕಷ್ಟು ಸಂಖ್ಯೆಯಲ್ಲಿ ರೈತರು ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಮೊಬೈಲ್ ಕಮಾಂಡ್ ಅಂಡ್ ಕಂಟ್ರೋಲ್ ಸೆಂಟರ್ ಅನ್ನ ಕೂಡ ಇಲ್ಲಿ ಪೊಲೀಸರು ತೆರೆದಿರುವಂತದ್ದು. ಜೊತೆಗೆ ಬ್ಯಾರಿಕೇಡ್ಗಳನ್ನು ಹಾಕೊಂಡಿದ್ದಾರೆ. ಯಾರಾದ್ರೂ ಇಲ್ಲಿಂದ ನುಗ್ಗಂತ ಪ್ರಯತ್ನ ಪಟ್ಟರೆ ಅವನ್ನೆಲ್ಲರನ್ನೂ ಕೂಡ ವಶಕ್ಕೆ ತೆಗೆದುಕೊಳ್ಳೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಪೊಲೀಸರು ಮಾಡಿಕೊಂಡಿದ್ದಾರೆ. 1180 ದಿನಗಳಿಂದ ಮಾಡ್ತಾ ಇರ್ತಕ್ಕಂಥ ರೈತರು ಹೋರಾಟ ಮಾಡು ಇಲ್ಲ ಮಡಿ ಅಂತೇಳಿ ಇವತ್ತು ಮಾಡು ಇಲ್ಲವೇ ಮಡಿ ಅಂತೇಳಿ ಇವತ್ತು ರೈತರು ಅಂತಿಮ ಘಟ್ಟದ ಹೋರಾಟಕ್ಕೆ ಮುಂದಾಗಿರುವಂತದ್ದು. ಹೀಗಾಗಿ ಸಾಕಷ್ಟು ರೈತರು ಗಲಾಟೆ ಗದ್ದಲಾಗಬಹುದು. ಜೊತೆಗೆ
ಏನಾದ್ರೂ ಹಿಂದೆ ವಿಷ ಕುಡಿದು ರೈತರ ಆತ್ಮಹತ್ಯೆ ಮಾಡ್ಕೊಂಡಿದ್ರು, ಆತ್ಮಹತ್ಯೆಗೆ ಪ್ರಯತ್ನವನ್ನ ಪಟ್ಟಿದ್ರು. ಹೀಗಾಗಿ ಈ ರೀತಿಯಾದ ಘಟನೆಗಳಾಗಬಾರ್ದು ಅಂತೇಳಿ ಸಾಕಷ್ಟು ಸಂಖ್ಯೆಯಲ್ಲಿ ಈಗ ರೈತರನ್ನ ಬೇಯಿಸೋದಕ್ಕೋಸ್ಕರ ಪೊಲೀಸರನ್ನ ನಿಯೋಜನೆಯನ್ನ ಮಾಡಿಕೊಂಡಿರುವಂತದ್ದು. ಒಟ್ಟಾರೆಯಾಗಿ ಏನು ದೇವನಹಳ್ಳಿ ಚಲೋಗೆ ಕರೆಯನ್ನ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೆಡಿಬಿ ಭೂಸ್ವಾಧೀನ ಈ ಕೂಡಲೇ ಸರ್ಕಾರ ಕೈ ಬಿಡಬೇಕು ಅಂತೇಳಿ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಜೊತೆಗೆ 12 ಗಂಟೆ ಆ ಒಂದು ವೇಳೆಗೆ ಸಾಕಷ್ಟು ಹೋರಾಟದ ಕಿಚ್ಚು ಇನ್ನಷ್ಟು ಹೆಚ್ಚಾಗ್ತದೆ. ದೇವನಹಳ್ಳಿಯಲ್ಲಿ ರೈತರಿಂದ ಬೃಹತ್ ಪ್ರತಿಭಟನೆ ನಡೀತಾ ಇದೆ. ಈ ಪ್ರತಿಭಟನೆಯಲ್ಲಿ ಹಲವು ರೈತರು ಭಾಗಿಯಾಗಿದ್ದಾರೆ. ಕೆಐಎಡಿಬಿ ಭೂ ಸ್ವಾಧೀನ ವಿರುದ್ಧ ಸಂಗ್ರಾಮ ಸಾರಿದ್ದಾರೆ ರೈತರು. ದೇವನಹಳ್ಳಿ ಚಲೋ ಪ್ರೊಟೆಸ್ಟ್ಗೆ ಪ್ರಕಾಶ್ ರಾಜ್ ಕೂಡ ಸಾಥ್ ಕೊಟ್ಟಿದ್ದಾರೆ. ದೇವನಹಳ್ಳಿಯಲ್ಲಿ ನಡೀತಾ ಇರುವಂತಹ ರೈತರ ಬೃಹತ್ ಧರಣಿ ಇದು. ಈ ಪ್ರತಿಭಟನೆಯಲ್ಲಿ ನಟ ಪ್ರಕಾಶ್ ರಾಜ್ ಕೂಡ ಭಾಗಿಯಾಗಿದ್ದಾರೆ. ವಕೀಲರನ್ನ ಸ್ವಾಗತ ಮಾಡ್ತಾ ಇದ್ದೇವೆ. ಇಲ್ಲಿ ವಕೀಲರು ಬರ್ತಾ ಇದ್ದಾರೆ, ಬಂದು ಸೇರ್ತಾ ಇದ್ದಾರೆ. ಅವ್ರು ಕೋರ್ಟ್ ಬೈಕಾಟ್ ಮಾಡಿ ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ಹೋರಾಟ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತ. ಭೂ ಸ್ವಾಧೀನ ವಿರೋಧಿ ಹೋರಾಟಕ್ಕೆ ಜಯವಾಗಲಿ. ಭೂ ಸ್ವಾಧೀನ ಕಾರ್ಮಿಕರು ಕೆಡಿಬಿ ಭೂ ಸ್ವಾಧೀನ ವಿರೋಧಿಸಿ ಇವತ್ತು ಚನ್ನರಾಯಪಟ್ಟಣ ಹೋಬಳಿಯ 13 ಹಳ್ಳಿಗಳ ರೈತರು ದೇವನಹಳ್ಳಿ ಚಲೋಗೆ ಕರೆಯನ್ನ ಕೊಟ್ಟಿರುವಂತದ್ದು. ಹೀಗಾಗಿ ರಾಜ್ಯಾದ್ಯಂತ ಈಗಾಗಲೇ ದೇವನಹಳ್ಳಿ ಪಟ್ಟಣಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ರೈತರು ಬರ್ತಾ ಇದ್ದಾರೆ. ಇನ್ನು ನಾವು ಈಗ ದೃಶ್ಯಗಳಲ್ಲಿ ಕೂಡ ನೋಡಬಹುದು. ದೇವನಹಳ್ಳಿ ಪಟ್ಟಣದ ಸಂತೆ ಮೈದಾನದ ಬಳಿ ಏನು ಬರ್ತಕ್ಕಂಥ ರೈತರಿಗೆ ಇಲ್ಲಿ ಪ್ರತಿಭಟನೆಗೆ ಅವಕಾಶವನ್ನ ಕೊಡಲಾಗಿದೆ. ಯಾಕೆಂತಂದ್ರೆ ಇಲ್ಲಿಂದ ನೇರವಾಗಿ ಹೋಗಿ ತಹಸೀಲ್ದಾರ್ ಕಚೇರಿಗೆ ಪಾದಯಾತ್ರೆ ಮೂಲಕ ಮುತ್ತಿಗೆ ಹಾಕ್ಲಿಕ್ಕೆ ರೈತರು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ರೈತರನ್ನ ಇಲ್ಲಿಂದ ಮುಂದಕ್ಕೆ ಬಿಡಬಾರದು ಅಂತೇಳಿ ಈಗಾಗಲೇ ಇಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತನ್ನ ಏರ್ಪಾಡು ಮಾಡಿಕೊಂಡಿರುವಂತದ್ದು. ಸುಮಾರು 3 ಡಿಸಿಪಿಗಳು, 10 ಎಸಿಪಿ ಮತ್ತೆ ಸೇರಿದಂತೆ ಸುಮಾರು 1200ಕ್ಕೂ ಹೆಚ್ಚು ಪೊಲೀಸರನ್ನ ಪ್ರತಿಭಟನೆ ಹಿನ್ನೆಲೆಯಲ್ಲಿ ನಿಯೋಜನೆ ಮಾಡಿಕೊಂಡಿರುವಂತದ್ದು. ಜೊತೆಗೆ ನಾವು ನೋಡಬಹುದು ಸಾಕಷ್ಟು ಸಂಖ್ಯೆಯಲ್ಲಿ ರೈತರು ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಮೊಬೈಲ್ ಕಮಾಂಡ್ ಅಂಡ್ ಕಂಟ್ರೋಲ್ ಸೆಂಟರ್ ಅನ್ನ ಕೂಡ ಇಲ್ಲಿ ಪೊಲೀಸರು ತೆರೆದಿರುವಂತದ್ದು. ಜೊತೆಗೆ ಬ್ಯಾರಿಕೇಡ್ಗಳನ್ನ ಹಾಕೊಂಡಿದ್ದಾರೆ. ಯಾರಾದ್ರೂ ಇಲ್ಲಿಂದ ನುಗ್ಗಂತ ಪ್ರಯತ್ನ ಪಟ್ಟರೆ ಅವನ್ನೆಲ್ಲರನ್ನೂ ಕೂಡ ವಶಕ್ಕೆ ತೆಗೆದುಕೊಳ್ಳೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಪೊಲೀಸರು ಮಾಡಿಕೊಂಡಿದ್ದಾರೆ. 1180 ದಿನಗಳಿಂದ ಮಾಡ್ತಾ ಇರ್ತಕ್ಕಂಥ ರೈತರು ಹೋರಾಟ ಮಾಡು ಇಲ್ಲ ಮಡಿ ಅಂತೇಳಿ ಇವತ್ತು ಮಾಡು ಇಲ್ಲವೇ ಮಡಿ ಅಂತೇಳಿ ಇವತ್ತು ರೈತರು ಅಂತಿಮ ಘಟ್ಟದ ಹೋರಾಟಕ್ಕೆ ಮುಂದಾಗಿರುವಂತದ್ದು. ಹೀಗಾಗಿ ಸಾಕಷ್ಟು ರೈತರು ಗಲಾಟೆ ಗದ್ದಲಾಗಬಹುದು. ಜೊತೆಗೆ ಏನಾದ್ರೂ ಹಿಂದೆ ವಿಷ ಕುಡಿದು ರೈತರ ಆತ್ಮಹತ್ಯೆ ಮಾಡ್ಕೊಂಡಿದ್ರು, ಆತ್ಮಹತ್ಯೆಗೆ ಪ್ರಯತ್ನವನ್ನ ಪಟ್ಟಿದ್ರು. ಹೀಗಾಗಿ ಈ ರೀತಿಯಾದ ಘಟನೆಗಳಾಗಬಾರ್ದು ಅಂತೇಳಿ ಸಾಕಷ್ಟು ಸಂಖ್ಯೆಯಲ್ಲಿ ಈಗ ರೈತರನ್ನ ಬೇಯಿಸೋದಕ್ಕೋಸ್ಕರ ಪೊಲೀಸರನ್ನ ನಿಯೋಜನೆಯನ್ನ ಮಾಡಿಕೊಂಡಿರುವಂತದ್ದು. ಒಟ್ಟಾರೆಯಾಗಿ ಏನು ದೇವನಹಳ್ಳಿ ಚಲೋಗೆ ಕರೆಯನ್ನ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೆಡಿಬಿ ಭೂಸ್ವಾಧೀನ ಈ ಕೂಡಲೇ ಸರ್ಕಾರ ಕೈ ಬಿಡಬೇಕು ಅಂತೇಳಿ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಜೊತೆಗೆ 12 ಗಂಟೆ ಆ ಒಂದು ವೇಳೆಗೆ ಸಾಕಷ್ಟು ಹೋರಾಟದ ಕಿಚ್ಚು ಇನ್ನಷ್ಟು ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಇರುವಂತದ್ದು.